ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 61, ಪ್ರಭಾವ ಪದ್ಧತಿ 31. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೇಗಿದೆ: ಯದದ್ವರ ಭುಜಾಂ ಶಿರಃ ಪದಯುಗಂ ಚ ರಂಗೇಶಿತುಃ ದೃಢಂ ಘಟಯಿತುಂ ಕ್ಷಮಂ ಭವತಿ ಶೇಷಶೇಷಿತ್ವತಃ ಶಿರಸ್ತ್ರಮಿದಮಸ್ತು ಮೇ ದುರಿತ ಸಿಂಧು ಮುಷ್ಟಿಂಧಯಂ ಕದಧ್ವವಿಹತಿ ಕ್ಷಮಂ ಕಿಮಪಿ ತತ್ಪದತ್ರದ್ವಯಂ. ಯಾವ ಪಾದುಕೆಯ ಜೋಡಿಯು ದೇವತೆಗಳ ತಲೆಯನ್ನು, ಶ್ರೀರಂಗನಾಥನ ಎರಡೂ ಪಾದಗಳನ್ನು ಶೇಷಶೇಷಿ ಭಾವದ ಹಿರಿಮೆಯಿಂದ ಸೇರಿಸುವ ಕ್ಷಮತ್ವ ಅಂದರೆ ಸಾಮರ್ಥ್ಯ ಹೊಂದಿದೆಯೋ, ಪಾಪವೆಂಬ ಸಮುದ್ರವನ್ನು ಮುಷ್ಟಿಯಲ್ಲಿ ಅಡಗಿಸಬಲ್ಲದೋ, ಕೆಟ್ಟ ದಾರಿಯನ್ನು ಅಳಿಸಿ ಹಾಕಬಲ್ಲದೋ ಅಂತಹ ಶ್ರೀಪಾದಗಳನ್ನು ರಕ್ಷಿಸುವ ಪಾದರಕ್ಷೆಗಳೆರಡೂ ನನಗೆ ಶಿರಸ್ತ್ರಾಣವಾಗಿರಲಿ ಎಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶಿರಸ್ತ್ರಾಣ ಎಂದರೆ ತಲೆಗೆ ಸುತ್ತಿಕೊಳ್ಳುವ ವಸ್ತ್ರ. ತಲೆಯನ್ನು ಧೂಳಿನಿಂದ, ಮಳೆಯಿಂದ, ಬಿಸಿಲಿನಿಂದ, ಅಪಘಾತಗಳಿಂದ ರಕ್ಷಿಸುವ ಸಾಧನ. ಸುಲಭವಾಗಿ ಹೇಳಬೇಕೆಂದರೆ ದೇವಾನುದೇವತೆಗಳು ತಮ್ಮ ತಲೆಯ ಮೇಲೆ ಶ್ರೀಪಾದಗಳನ್ನು ಧರಿಸಿಕೊಳ್ಳುವರು. ಭಗವಂತನೊಬ್ಬನೇ ಶೇಷಿ, ನಾವೆಲ್ಲರೂ ಶೇಷರು. ಶೇಷ ಮತ್ತು ಶೇಷಿಗಳನ್ನು ಒಂದುಗೂಡಿಸುವ ಪಾದುಕೆಗಳೇ, ನಮ್ಮ ಪಾಪವೆಂಬ ಸಮುದ್ರವನ್ನು ಮುಷ್ಟಿಯಲ್ಲಿ ಬಂಧಿಸಿ ಇಲ್ಲವಾಗಿಸುವ ಶ್ರೀಮನ್ನಾರಾಯಣನ ಅಡಿದಾವರೆಗಳನ್ನು ರಕ್ಷಿಸುವ ಪಾದುಕೆಗಳೇ, ನೀವು ನಿರಂತರ ನನ್ನ ಶಿರಸ್ತ್ರಾಣವಾಗಿರಿ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ನಾವು ಮಾಡಿರುವ ಸಮುದ್ರದಷ್ಟು ಪಾಪಗಳನ್ನು ಮುಷ್ಟಿಯಲ್ಲಿ ಹಿಡಿದು ಇಲ್ಲವಾಗಿಸುವ ಭಗವಂತನ ಶ್ರೀಪಾದಗಳಿಗೆ ನನ್ನನ್ನು ನಿರಂತರ ಜೋಡಿಸುವ ಶಿರಸ್ತ್ರಾಣವಾಗು ಪಾದುಕೆಯೇ ಎಂದಿದ್ದಾರೆ. ನಮ್ಮ ಪಾಪಗಳನ್ನು ಅವಲೋಕನ ಮಾಡಿದಾಗ ಆ ಪಾಪ ಪರಿಹಾರದ ಹಾದಿಯೇ ಇಲ್ಲವೆಂದು ತೋರುತ್ತದೆ. ಆದರೆ ಹಾಗೆ ನೆನೆಯಬಾರದು. ಭಗವಂತನ ಪಾವನತ್ವ ಗುಣವನ್ನು ನಾವು ಸ್ಮರಿಸಿಕೊಳ್ಳಬೇಕು. ಪರಮಾತ್ಮನ ಪ್ರಭಾವದಿಂದ ಎಂತಹ ಪತಿತರು ಪಾವನರಾಗುತ್ತಾರೆ. ರಾಮ ಲಕ್ಷ್ಮಣರೊಡನೆ ವಿಶ್ವಾಮಿತ್ರರು ಮಿಥಿಲೆಗೆ ಹೋಗುವಾಗ ಅಲ್ಲೊಂದು ಶಿಥಿಲಗೊಂಡ ಆಶ್ರಮ ರಾಮನ ಕಣ್ಣಿಗೆ ಬೀಳುತ್ತದೆ. ಅಲ್ಲಿದ್ದ ಅಹಲ್ಯೆ ಪುನೀತಳಾಗುತ್ತಾಳೆ. ಶ್ರೀರಾಮನ ಪಾದಧೂಳಿಯ ಪಾವನತ್ವದಿಂದ ಅಹಲ್ಯೆಯ ಪಾಪವು, ಶಾಪವು ನಶಿಸಿ ಹೋಗುತ್ತದೆ. ಪಾವನಃ ಸರ್ವಲೋಕಾನಾಂ ತ್ವಮೇವ ರಘುನಂದನಃ. ಅಪರಾಧಗಳನ್ನು ಸಹಿಸಿ ಪಾಪಗಳನ್ನು ಇಲ್ಲವಾಗಿಸಿ ನಮ್ಮನ್ನು ಪಾವನರನ್ನಾಗಿ ಮಾಡುವ ಭಗವಂತನ ಗುಣವನ್ನು ನಮ್ಮಾಳ್ವಾರರ ದಿವ್ಯ ಪ್ರಬಂಧದಲ್ಲಿ ನೋಡಬೇಕು. ಅಂಜರಯ್ಯ ಮಡನಾರ ಎನ್ನುವ ದಶಕದಲ್ಲಿ ದೇವರ ಅಪರಾಧ ಸಹತ್ವ ಎಂಬ ಗುಣವನ್ನು ಅವಲಂಬಿಸಿ ಶಿಫಾರಸು ಮಾಡುವಂತೆ ಹಕ್ಕಿಗಳನ್ನು ದೇವರ ಬಳಿಗೆ ದೂತರನ್ನಾಗಿ ಕಳಿಸುತ್ತಾರೆ ನಮ್ಮಾಳ್ವಾರರು. ಜೀವಾತ್ಮನು ದೇವರಿಗೆ ಹೊರತು ಅನ್ಯರಿಗೆ ಶೇಷನಲ್ಲ. ಪೂತನಿ ಶ್ರೀಕೃಷ್ಣನಿಗೆ ವಿಷವನ್ನು ಉಡಿಸಿದಳು. ಕೃಷ್ಣ ಬಾಯಿಟ್ಟೊಡನೆ ಅದು ಅಮೃತವಾಗಿ ಬದಲಾಗಿತ್ತು. ಅದು ಹೇಗೆ? ಪೂತನಿಯು ಮನಸ್ಸಿನಲ್ಲಿ ದೃಢವಾಗಿ ಈ ಹಾಲು ಕೃಷ್ಣನಿಗೆ ಮಾತ್ರ ಎಂದು ಅನನ್ಯತ್ವವನ್ನು ಹೊಂದಿದ್ದಳು. ಆದ್ದರಿಂದ ವಿಷವೂ ಅಮೃತವಾಯಿತು. ಪೂತನಿಯ ಪಾಪಗಳು ನಾಶವಾಗಿ ಮೋಕ್ಷಕ್ಕೆ ಹೋದಳು. ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮ ಪಿತಾಮಹನನ್ನು ಯುಧಿಷ್ಠಿರನು ಕಿಂಜಪನ್ ಮುಚ್ಯತೆ ಜನ್ಮ ಸಂಸಾರ ಬಂಧನಾತ್ ಎಂದು ಪ್ರಶ್ನೆ ಕೇಳಿದಾಗ ಭೀಷ್ಮ ಪಿತಾಮಹನು ಶ್ರೀಮನ್ನಾರಾಯಣನ 1000 ನಾಮಗಳನ್ನು ಹೇಳು, ಜಪ ಮಾಡು ಎಂದು ಯುಧಿಷ್ಠಿರನಿಗೆ ಹೇಳಿದನು. ನಂತರ ಪಾರ್ವತಿ ದೇವಿಯು ಶಿವನನ್ನು ತುಂಬ ಸುಲಭವಾಗಿ ನಾವು ನಾರಾಯಣನನ್ನು ಹೇಗೆ ಜಪ ಮಾಡಬಹುದು ಎಂದು ಕೇಳಿದಾಗ ರಾಮ 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 ಎಂದು 3 ಸಾರಿ ಹೇಳಿದರೆ ಸಾಕು ಎನ್ನುತ್ತಾನೆ. ಕಡೆಗೆ ಭಗವಂತನು ಇನ್ನೂ ಸುಲಭದ ಉಪಾಯ ಹೇಳುತ್ತಾನೆ. ಪಾಪಗಳಿಂದ ಮುಕ್ತರಾಗಿ ಮುಕ್ತಿಯ ಆನಂದ ಪಡೆಯಲು ನಾರಾಯಣ ಶಬ್ದ ಮಾತ್ರ ಸಾಕು ಎನ್ನುತ್ತಾನೆ. ಆರ್ತಾ ವಿಷಣ್ಣ ಶಿಥಿಲಾಶ್ಚ ಭೀತಾಃ ಘೋರೇ ಶುಚವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖ ಸುಖಿನೋ ಭವಂತಿ ಎಂದು. ಮಾಡಬಾರದನ್ನೆಲ್ಲ ಮಾಡಿ ರಾಶಿ ರಾಶಿ ಪಾಪಗಳನ್ನು ಗುಡ್ಡೆ ಹಾಕಿಕೊಂಡು ನಾರಾಯಣ ಎಂಬ 4 ಅಕ್ಷರ ಹೇಳಿದರೆ ಎಲ್ಲ ಅಳಿಸಿ ಹೋಗುವುದೇ? ಖಂಡಿತ ಇಲ್ಲ. ಪಾಪಕರ್ಮಗಳೇ, ಪ್ರಾರಬ್ಧಗಳೇ ಅದನ್ನು ಹೇಳಗೊಡಿಸುವುದಿಲ್ಲ. ನಾರಾಯಣ ಶಬ್ದವನ್ನು ಆಂಡಾಳ್ ಹೇಳುವ ಹಾಗೆ ನಾರಾಯಣನೇ ನಮಕ್ಕೇ ಪರೈ ತರುವಾನ್ ಎಂದು, ಅವನೇ ರಕ್ಷಕ, ಅವನು ನಮ್ಮನ್ನು ರಕ್ಷಿಸಿಯೇ ತೀರುತ್ತಾನೆ ಎಂದು ಅನನ್ಯತ್ವದಿಂದ, ಆಕಿಂಚನ್ಯದಿಂದ, ಶ್ರದ್ಧಾ ಭಕ್ತಿಗಳೊಡನೆ ನಾರಾಯಣ ಎನ್ನಬೇಕು. ನಾರಾಯಣ ಶಬ್ದವನ್ನು ಸದಾ ಸರ್ವದಾ ಜಪ ಮಾಡುವ ಮಹಾತ್ಮರಾದ ಶ್ರೀ ನಾರದ ಮಹರ್ಷಿಗಳಿಗೂ ಒಮ್ಮೆ ನಾರಾಯಣ ಶಬ್ದ ಹೇಳಲಾಗಲಿಲ್ಲ. ಆದರೆ ಅದು ಪಾಪಕೃತ್ಯದಿಂದಲ್ಲ,
ಕರ್ತವ್ಯ ಶ್ರದ್ಧೆಯಿಂದ. ನಿಮಗೆಲ್ಲ ಈ ಕತೆ ತಿಳಿದಿರಬೇಕು. ಒಂದು ಸರ್ತಿ ಶ್ರೀ ನಾರದ ಮಹರ್ಷಿಗಳಿಗೆ ಒಂದು ಗಳಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ತನ್ನನ್ನು ಬಿಟ್ಟರೆ ತನ್ನಂಥ ಭಕ್ತರಿಲ್ಲ ಭಗವಂತನಿಗೆ ಎಂದು. ಭಗವಂತನನ್ನು ಪ್ರಶ್ನೆ ಮಾಡುತ್ತಾರೆ, ಭಗವಂತ, 3 ಲೋಕಗಳಲ್ಲಿ ಯಾರು ನಿನ್ನ ಉತ್ತಮವಾದ ಭಕ್ತಾಗ್ರೇಸರ ಎಂದು. ಆಗ ಭಗವಂತ ಕಿರುನಗೆ ಸೂಸುತ್ತಾ ಭೂಮಿಯ ಯಾವುದೋ ಮೂಲೆಯಲ್ಲಿ ಒಬ್ಬ ರೈತನನ್ನು ತೋರಿಸುತ್ತಾನೆ. ಆ ರೈತ ದುಡಿದು ಆಹಾರ ಬೆಳೆದು ತನ್ನ ತಂದೆ ತಾಯಿಗಳನ್ನು, ಹೆಂಡತಿ ಮಕ್ಕಳನ್ನು ಸಾಕುತ್ತಿದ್ದಾನೆ. ಇದ್ದುದರಲ್ಲಿ ಸ್ವಲ್ಪ ದಾನ ಧರ್ಮ ಮಾಡುತ್ತಾನೆ. ಬೆಳಗಿನಿಂದ ರಾತ್ರಿಯವರೆಗೂ ತನ್ನ ಕರ್ತವ್ಯಗಳನ್ನು ನಿಭಾಯಿಸುತ್ತಾನೆ. ಬೆಳಗ್ಗೆ ಹರಿಹರಿ ಎನ್ನುತ್ತಾ ಏಳುತ್ತಾನೆ. ಎದುರಿಗಿರುವ ದೇವರ ಪಟಕ್ಕೆ ಕೈ ಮುಗಿಯುತ್ತಾನೆ. ಅಲ್ಲಿಂದ ದಿನವಿಡೀ ಅವನಾಯಿತು, ಅವನ ಹೊಲಗದ್ದೆಗಳ ಕೆಲಸವಾಯಿತು. ಸಂಜೆ ಹಿಂತಿರುಗಿ ಬಂದು ವೃದ್ಧ ಮಾತಾಪಿತರ ಸೇವೆ, ಹೆಂಡತಿ ಮಕ್ಕಳ ನಿಗಾ. ರಾತ್ರಿಯಾಗುತ್ತಿದ್ದಂತೆ ನಾರಾಯಣ ಎಂದೆನ್ನುತ್ತಾ ಮಲಗಿದನೆಂದರೆ ಅಲ್ಲಿಗೆ ಮುಗಿಯಿತು ಅವನ ದಿನಚರಿ. ಆಗ ನಾರದರು, ಅರೆ ಭಗವಂತ, ಅವನು ದಿನಕ್ಕೆ 2 ಸಾರಿ ಮಾತ್ರ ನಾರಾಯಣ ಎನ್ನುತ್ತಾನೆ. ನಾನಾದರೋ ಕ್ಷಣ ಬಿಡದೆ ನಿನ್ನ ನಾಮಸ್ಮರಣೆ ಮಾಡುತ್ತೇನೆ, ಅವನೇ ನಿನಗೆ ಹೆಚ್ಚಾದನೆ ಎಂದು ಆಕ್ಷೇಪವೆತ್ತಿದನು. ಸರಿ ನಾರದರೆ, ಅದನ್ನು ಇನ್ನೊಂದು ದಿನ ಮಾತನಾಡೋಣ. ನೀವು ಈಗ ತುರ್ತಾಗಿ ಒಂದು ಕೆಲಸ ಮಾಡಬೇಕಾಗಿದೆ ಎಂದನು. ಅದಕ್ಕೆ ನಾರದರು, ಭಗವಂತ, ನೀನು ಹೇಳಿದುದನ್ನು ಮಾಡುವುದು ನನ್ನ ಆದ್ಯ ಕರ್ತವ್ಯವಲ್ಲವೇ, ಹೇಳು ಎಂದರು. ಆಗ ಶ್ರೀಮನ್ನಾರಾಯಣನು ಅವರ ಕೈಲಿ ಒಂದು ತುಂಬಿದ ಎಣ್ಣೆ ಬಟ್ಟಲನ್ನು ಕೊಟ್ಟು ಒಂದು ಜಾಗಕ್ಕೆ ಕೊಟ್ಟು ಬನ್ನಿ ಎಂದನು. ಇದರಲ್ಲಿ 1 ಹನಿಯೂ ಕೆಳಗೆ ಬೀಳಬಾರದು, ನೆನಪಿರಲಿ, ತಿಳಿಯಿತಾ ಎಂದನು. ಸರಿ ಎಂದು ನಾರದರು ಎಣ್ಣೆ ಬಟ್ಟಲನ್ನು ಹುಷಾರಾಗಿ ತೆಗೆದುಕೊಂಡು ಹೊರಟರು. ದಾರಿ ಬಹುದೂರ, ಎಷ್ಟೋ ದಿನಗಳು ಹಿಡಿಯಿತು. 1 ಹನಿ ಚೆಲ್ಲದೆ ಅದನ್ನು ತಲುಪಿಸಿ ಮತ್ತೆ ನಾರಾಯಣನ ಬಳಿ ಬಂದರು ನಾರದರು. ಭಗವಂತ, ನೀನು ಹೇಳಿದ ಕೆಲಸ ಸರಿಯಾಗಿ ಮಾಡಿ ಮುಗಿಸಿದೆ ಕಣಪ್ಪ, ಸರಿಯಾ ಎಂದರು. ಆಗ ನಾರಾಯಣನು ಮುಗುಳ್ನಗುತ್ತಾ, ನಾರದರೆ, ದಾರಿಯಲ್ಲಿ ಎಷ್ಟು ಬಾರಿ ನಾರಾಯಣ ಎಂದಿರಿ ಎಂದಾಗ ನಾರದರ ಮುಖ ಕೆಂಪಾಯಿತು. ಅಯ್ಯೋ ದೇವರೇ, 1 ಸರ್ತಿಯೂ ನಾರಾಯಣ ಎನ್ನಲಿಲ್ಲವಲ್ಲ ನಾನು ಎಂದರು. ಆಗ ಭಗವಂತ, ನಾರದರೆ, ನಿಮಗಿಂತ ಅವನೇ ವಾಸಿ ಅಲ್ಲವೇ ಎಂದು ನಕ್ಕನು. ತನ್ನ ಕರ್ತವ್ಯಗಳ ಮಧ್ಯೆ ದಿನಕ್ಕೆ2 ಬಾರಿಯಾದರೂ ನನ್ನನ್ನು ಪ್ರಾರ್ಥಿಸುತ್ತಿದ್ದನಲ್ಲ ಎಂದನು. ಶ್ರೀ ಶಂಕರ ಭಗವತ್ಪಾದರು ತಮ್ಮ ಭಜಗೋವಿಂದಂನಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಎಂದು ಹೇಳಿದ್ದಾರೆ. ಪಾಪಗಳು ಸಂಚಿತವಾಗುತ್ತಾ ಹೋದ ಹಾಗೆ ಜನನ ಮರಣಗಳ ಸುಳಿಯಲ್ಲಿ ಸಿಕ್ಕಿ ಮತ್ತೆ ಮತ್ತೆ ಲಕ್ಷ ಲಕ್ಷ ಯೋನಿಗಳಲ್ಲಿ ಹುಟ್ಟಬೇಕಾಗುತ್ತದೆ. ಕೃಪೆಯಿಂದ ಪಾರು ಮಾಡು ಮುರಾರಿಯೇ ಎಂದಿದ್ದಾರೆ. ಭಗವದ್ಗೀತೆಯ 3ನೇ ಅಧ್ಯಾಯವು ಪಾಪ ಎಂದರೆ ಏನು, ಅದನ್ನು ಕಳೆದುಕೊಳ್ಳುವುದು ಹೇಗೆ ಎಂದು ತಿಳಿಸುತ್ತದೆ. ಯಜ್ಞ ಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈಃ ಭುಜಂತೆ ತೇ ತ್ವಘಂ ಪಾಪಾಯೇ ಪಚಂತ್ಯಾತ್ಮ ಕಾರಣಾತ್. ಯಜ್ಞದಲ್ಲಿ ಉಳಿದ ಅನ್ನವನ್ನು ಸೇವಿಸುವ ಶ್ರೇಷ್ಠ ಪುರುಷರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಮತ್ತು ಯಾವ ಪಾಪಿ ಜನರು ತಮ್ಮ ಶರೀರ ಪೋಷಣೆಗಾಗಿಯೇ ಅನ್ನವನ್ನು ತಯಾರಿಸುತ್ತಾರೋ ಅವರಾದರೋ ಪಾಪವನ್ನೇ ತಿನ್ನುತ್ತಾರೆ ಎಂದು ಹೇಳುತ್ತದೆ ಭಗವದ್ಗೀತೆ. ಯಜ್ಞ ಎಂದರೆ ಯಜ್ಞಯಾಗಾದಿಗಳು ಅದರ ಪ್ರಸಾದ ಎಂದರ್ಥದಲ್ಲಿ ಮಾತ್ರವಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ 5 ರೀತಿ ಯಜ್ಞಗಳನ್ನು ಮಾಡಬೇಕು ಎನ್ನುತ್ತದೆ ಶಾಸ್ತ್ರ. ಮೊದಲನೆಯದು ಋಷಿಯಜ್ಞ, ಅಂದರೆ ಶಾಸ್ತ್ರಗಳ ಪಾಠ, ಜ್ಞಾನ ಸಂಪಾದನೆ. 2ನೆಯದು ದೇವಯಜ್ಞ, ಹವನ ಹೋಮ ಇತ್ಯಾದಿ. 3ನೆಯದು ಮನುಷ್ಯ ಯಜ್ಞ, ಅತಿಥಿ ಅಭ್ಯಾಗತರು ದೀನ ದಲಿತರ ಸೇವೆ. 4ನೆಯದು ಪಿತೃಯಜ್ಞ, ತಂದೆ ತಾಯಿಗಳನ್ನು ಹಿರಿಯರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು, ನಂತರ ಅವರಿಗೆ ತರ್ಪಣಾದಿಷ್ಟಾರ್ಥಗಳನ್ನು ಮಾಡುವುದು. 5ನೆಯದು ಭೂತಯಜ್ಞ, ಪಶು ಪಕ್ಷಿ ಪ್ರಾಣಿ ಮಾತ್ರಗಳಿಗೆ ನೀರು ಆಹಾರ ಒದಗಿಸಿ ಅನುಕಂಪೆಯಿಂದ ನಡೆದುಕೊಳ್ಳುವುದು ಮತ್ತು ಆಕಾಶ ಭೂಮಿ ಗಾಳಿ ನೀರು ಅಗ್ನಿ ಇವುಗಳಿಗೆ ಅಪಚಾರ ಮಾಡದೇ ಇರುವುದು. ಮನುಷ್ಯನ ಮೇಲೆ ಹೇಳಿದ 5 ರೀತಿಯ ಋಣ ಇರುತ್ತದೆ. ದೇವಋಣ, ಋಷಿಋಣ, ಪಿತೃಋಣ, ಸಮಾಜ ಋಣ ಹಾಗೂ ಪಂಚಭೂತಗಳ ಋಣ. ಹಾಗಾಗಿ ಮನುಷ್ಯನು ತಾನು ಸಂಪಾದಿಸುವುದರಲ್ಲಿ ಇವರೆಲ್ಲರ ಭಾಗವಿದೆ ಎಂದು ತಿಳಿದುಕೊಳ್ಳಬೇಕು. ಇವರೆಲ್ಲರಿಗೂ ಕೊಡಬೇಕಾದುದನ್ನು ಕೊಟ್ಟು ಉಳಿದುದನ್ನು ತಿನ್ನುವವನೇ ಅಮೃತ ತಿನ್ನುತ್ತಾನೆ ಎನ್ನುತ್ತದೆ ಶಾಸ್ತ್ರ. ಯಾರು ಹೀಗೆ ಮಾಡದೆ ಇತರರ ಸ್ವತ್ತನ್ನು ಕಸಿದುಕೊಂಡು ಕೇವಲ ತನಗಾಗಿಯೇ ಸಂಪಾದಿಸುತ್ತಾ ಊಟ ಮಾಡುತ್ತಾನೋ ಅವನು ಪಾಪವನ್ನೇ ತಿನ್ನುತ್ತಾನೆ ಎನ್ನುತ್ತದೆ ಶಾಸ್ತ್ರ. ಇತರರ ಎಂಜಲಿಗಾಗಿ ಆಸೆ ಪಡದೆ ತನ್ನ ನ್ಯಾಯವಾದ ಸಂಪಾದನೆಯಿಂದ ಯೋಗ್ಯತಾನುಸಾರ ಸಮಾಜಕ್ಕೆ ಹಿಂತಿರುಗಿ ಕೊಡಬೇಕಾದುದನ್ನು ಕೊಟ್ಟು ಉಳಿದುದನ್ನು ಉಣ್ಣುತ್ತಾನೋ ಅದೇ ಯಜ್ಞಶಿಷ್ಟ ಅನ್ನ ಎನ್ನುತ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಕವಳೆ ಕವಳೆ ಗೋವಿಂದ ನಾಮಸ್ಮರಂ
ಎನ್ನುವಂತೆ ನಾವು ತಿನ್ನುವ ಅನ್ನ ಪ್ರಸಾದವಾಗಬೇಕಾದರೆ ಅದನ್ನು ನ್ಯಾಯವಾಗಿ ಸಂಪಾದಿಸಿರಬೇಕು. 5 ರೀತಿಯ ಯಜ್ಞಗಳಲ್ಲಿ ಅದನ್ನು ಖರ್ಚು ಮಾಡಿ ಮಿಕ್ಕಿದ್ದನ್ನು ಭಗವಂತನ ಪ್ರಸಾದ ಎಂದು ಸ್ವೀಕರಿಸಬೇಕು. ಆಗ ಅದು ಅಮೃತ ಸಮಾನವಾಗುತ್ತದೆ. ಪಾಪಗಳು ಬೇಡ ಎನ್ನುವುದಾದರೆ ಗುರುವಿನ ಆದೇಶದಂತೆ ನಡೆಯಬೇಕು. ಆದ್ದರಿಂದ ಶ್ರೀ ವೇದಾಂತ ದೇಶಿಕರು ಗುರುಸ್ಥಾನದಲ್ಲಿರುವ ಪಾದುಕೆಗಳು ಯಾವಾಗಲೂ ತಮ್ಮ ತಲೆಯ ಮೇಲಿರಲಿ, ತಮ್ಮನ್ನು ಕಾಯುವ ಶಿರಸ್ತ್ರಾಣವಾಗಿರಲಿ ಎಂದು ಪ್ರಾರ್ಥಿಸಿಕೊಂಡಿದ್ದಾರೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.